ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಲೆಬುರುಡೆಯ ರಹಸ್ಯ ಭೇದಿಸೋದಕ್ಕೆ ಎಸ್ಐಟಿ ಮುಂದಾಗಿದೆ. ಕೋರ್ಟಿಗೆ ಬಂದಾಗ ಅನಾಮಿಕ ತಂದಿದ್ದಂತಹ ಬುರುಡೆ ಎಸ್ಐಟಿ ವಿಚಾರಣೆ ವೇಳೆ ತಲೆಬುರುಡೆ ಬಗ್ಗೆ ಉಲ್ಲೇಖ ಆಗಿದೆ. ಬುರುಡೆ ತಂದ ಸ್ಥಳ ತೋರಿಸಬೇಕು ಅಂತ ಎಸ್ಐಟಿ ಸೂಚನೆ ಕೊಟ್ಟಿರೋದು. ಸೊ ಎಸ್ಐಟಿ ಸೂಚಿಸ್ತಾ ಇದ್ದ ಹಾಗೆ ದೂರುದಾರ ವಿಚಲಿತನಾಗಿದ್ದಾನು. ಅಸ್ಥಿಪಂಜರಕ್ಕಾಗಿ ಸ್ಥಳ ಪರಿಶೋಧನೆಗೆ ಎಸ್ಐಟಿ ಸಿದ್ಧತೆ ನಡೆಸಿದೆ. ತಲೆಬುರುಡೆ ಬೆನ್ನು ಬಿದ್ದಿದೆ ಈಗ ಎಸ್ಐಟಿ ಅಧಿಕಾರಿಗಳ ತಂಡ. ಸೊ ಕಿರಣ್, ಈಗ ಈತ ಮೊದಲಿಗೆ ಪ್ರತ್ಯಕ್ಷ ಆದಾಗ ಒಂದು ತಲೆಬುರುಡೆ ಸಮೇತ ಬಂದಿದ್ದ, ಜೊತೆಗೆ ಅದೊಂದು ವಿಡಿಯೋ ಭಾರಿ ಸಂಚಲನ ಸೃಷ್ಟಿ ಮಾಡಿಬಿಟ್ಟಿತ್ತು. ಈಗ ಎಸ್ಐಟಿ ಅಧಿಕಾರಿಗಳು ಅದರ ಬೆನ್ನು ಬಿದ್ದಿರೋದು ಏನಂತಾನಂತೆ ಈ ಬಗ್ಗೆ ದೂರುದಾರ? ವಿಜಯ, ಖಂಡಿತ. ಯಾಕಂತ ಹೇಳಿದ್ರೆ ಯಾವಾಗ ಆತ ದೂರನ್ನ ನೀಡಲಿಕ್ಕೆ ನ್ಯಾಯಾಲಯಕ್ಕೆ ಬಂದಿದ್ದ ಮತ್ತೆ ಪೊಲೀಸರ ಎದುರು ಹಾಜರಾಗಿದ್ದ ಆ ಸಂದರ್ಭದಲ್ಲಿ ಒಂದು ತಲೆಬುರುಡೆಯನ್ನ ತಂದಿದ್ದಾನೆ. ಅದರ ಆ ವಿಡಿಯೋ ಕೂಡ ಬಹಳ ವೈರಲ್ ಆಗಿತ್ತು. ಮತ್ತೆ ಈಗ ಆ ತಲೆಬುರುಡೆಯ ರಹಸ್ಯ ಭೇದಿಸಲಿಕ್ಕೆ ಎಸ್ಐಟಿ ಮುಂದಾಗಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಈಗ ಆತನಿಗೆ ಆತ ತೋರಿಸಿದಂತೆ ಎಲ್ಲಾ ಜಾಗದಲ್ಲಿ ಸ್ಥಳ ಪರಿಶೋಧನೆ ನಡೆಸಲಾಗಿದೆ. ಆದ್ರೆ ಈವರೆಗೂ ಆ ತಲೆಬುರುಡೆಯ ರಹಸ್ಯ ಇನ್ನುವರೆಗೂ ಆತ ಬಾಯ್ಬಿಟ್ಟಿರ್ಲಿಲ್ಲ. ಆದ್ರೆ ಇವತ್ತು ಆತನಿಗೆ ನೋಟಿಸ್ ನೀಡಿ ಆ ತಲೆಬುರುಡೆ ಎಲ್ಲಿಂದ ತಂದಿರುವಂತದ್ದು ಅದನ್ನ ತೋರಿಸ್ಬೇಕು. ಯಾಕಂದ್ರೆ ತಲೆಬುರುಡೆ ಮಾತ್ರ ಇದೆ, ಅಸ್ಥಿಪಂಜರ ಇಲ್ಲ. ಅಸ್ಥಿಪಂಜರದ ಹುಡುಕಾಟ ಮಾಡಬೇಕು, ಆ ಅಸ್ಥಿಪಂಜರ ವಶಕ್ಕೆ ತಗೊಳ್ಬೇಕು ಅನ್ನುವ ಒಂದು ನಿರ್ದೇಶನ ಎಸ್ಐಟಿ ಅಧಿಕಾರಿಗಳಿಗಿದೆ. ಈ ಹಿನ್ನೆಲೆಯಲ್ಲಿ ದೂರುದಾರನಿಗೆ ಆ ವಿಚಾರದಲ್ಲಿ ಈಗಾಗಲೇ ಒಂದು ಸುತ್ತಿನ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಆತ ಈ ತಲೆಬುರುಡೆ ಎಲ್ಲಿಂದ ತಂದಿದ್ದಾರೆ ಅನ್ನೋ ಒಂದು ಪ್ರಶ್ನೆಗೆ ಇನ್ನೂವರೆಗೂ ಉತ್ತರ ಕೊಟ್ಟಿಲ್ಲ. ಆದ್ರೆ ಇವತ್ತು ನೋಟಿಸ್ ನೀಡಿ ಅಲ್ಲಿ ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಸೂಚನೆಯನ್ನ ಎಸ್ಐಟಿ ಅಧಿಕಾರಿಗಳು ನೀಡಲಿದ್ದಾರೆ. ಒಂದು, ಆತ ಈ ತಲೆಬುರುಡೆ ಎಲ್ಲಿಂದ ತಂದಿದ್ದಾನೆ ಅಂತ ಕೇಳಿದಾಗ ಆತ ವಿಚಲಿತನಾದಂತಹ ಸಂದರ್ಭ ಬಂದಿದೆ. ಆದ್ರೆ ಇವತ್ತು ಯಾವ ರೀತಿ ಆತ ಎಲ್ಲಿ ಆ ಜಾಗ ಎಲ್ಲಿ ಅಂತ ತೋರಿಸ್ತಾನೆ ಎಂದು ಕಾದು ನೋಡ್ಬೇಕು. ವಿಜಯ್, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.